ಹಕ್ಕ್ಯಾಗ ಸೆಗಣಿ ಎಲ್ಲೈತಿ? ಗೋಡ್ಯಾಗ ತಗಣಿ ಇಲ್ಲ. ತಿಕ್ಕಿ ತಿಕ್ಕಿ ನೋಡಂದ್ರ ನೆಕಿ ನೆಕಿ ನೋಡ್ತಾಳ ನಾನು ಎಂತ ಸಿರಿ. ಯಾವಾಗ ತಿಕ್ಕಿದ್ಲೇ ಸಿದ್ಧ ಬಂದಾಗ ಬೇ ಸರಿಯವ. ಈ ಸೋಮಾರಿ ಸಿದ್ದಂದು ಹಾಕಿ ಹೇಳು ಒಡಪು. ಇವನ್ ಹೇಳೆ ಹ್ಮ್ ಕಟ್ಟಿ ರೊಟ್ಟಿ ಕಾರ್ಯಾಳ ಹಿಂಡಿ ಕಟ್ಕೊಂಡು ಹೋಗ್ಕಂದ್ರ ಶಟ್ಕೊಂಡು ಹೋಗ್ಕನ ಸುಡಗಾಡ ಸಿದ್ದೆ. ಬಪ್ಪರೆ ಬಪ್ಪ. ಏ ಬರಿಸಿ ಬಂತು ನೀ ಹೇಳಿದ್ದು ಮನಿಸಿ ಬಂತ. ಸಿದಣ ನೋಡಪ್ಪ, ಜಿಟ್ಟಿ ಜಿಟ್ಟಿ ಮಳಿ ಒಂದು ಬರಾಕತ್ತೈತಿ, ತಂಪು ತಂಪೊಂದು ಆಗಾಕತ್ತೈತಿ. ರೋಡ್ನ್ಯಾಗ ನಿಂತು ನೀ ಟೈಮ್ ಪಾಸ್ ಮಾಡುವಂಥ ಅವಶ್ಯಕತೆ ಇಲ್ಲ ತಮ್ಮ. ಮನೆಗೆ ಹೋಗಿ ಬೆಚ್ಚನ್ ಕೌದ್ಯಾಗ ಬೆಚ್ಚಗೆ ಹೊಚ್ಕೊಂಡು ಮಕ್ಕೊಂಡು ಒಂದೆರಡು ಮಕ್ಕಳಕ್ಕ ಒಲೆ ರೋಡ್ ನಿಂತು ಅದ್ರ ಮಾಡ್ನಳೆ. ಆಯ್ತು ಬಿಡು, ಹೋಗಿವಿ. ಇಂದು ನೀನು ಆಯೋಜನೆ ಮಾಡಿದ ಈ ಪಾರ್ಟಿ ತುಂಬಾ ಮಜವಾಗಿದೆ. ಇಷ್ಟು ಬೇಗ ನೀನು ಬದಲಾಗುತ್ತೀಯ ಎಂದು ನಾನು ಭಾವಿಸಿರಲಿಲ್ಲ. ಕೊನೆಗೂ ನನಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡೆ. ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ ಸುಧಾ. ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ. ನೋಡುದಣಿ, ಈ ಸುಧಾ ಕೊಟ್ಟ ಮಾತು ಬಿಟ್ಟ ಮಾನ ಯಾವತ್ತೂ ಒಂದೇ. ಗುರಿ ಇಟ್ಟರೆ ತಪ್ಪೋ ಚಾನ್ಸೇ ಇಲ್ಲ. ನಿಜ ಸುಧಾ, ನನ್ನ ಅಣ್ಣನವರ ಮಾತನ್ನು ನೀನು ಸರಿಯಾಗಿ ಪಾಲಿಸಿದೆ. ಅಂದು ನಾನು ನಿನಗೆ ಭೇಟಿಯಾಗಲು ಬಂದಾಗ ನನಗೆ ಅವಮಾನ ಮಾಡಿದೆ. ಆದರೂ ಕೂಡ ನಾನು ನಿನ್ನನ್ನೇ ಪ್ರೀತಿಸಿದೆ. ಏಕೆಂದರೆ ನನಗೂ ನೀನು ಬೇಕು, ನನ್ನ ಅಣ್ಣನೂ ಬೇಕು. ಶಬ್ಬಾಷ್ ಶರತ್, ನನಗೆ ನೀನೇ ನಿಜವಾದ ಸಹೋದರ. ಅಣ್ಣನ ಮಾತೇ ವೇದವಾಕ್ಯವೆಂದು ಭಾವಿಸಿ ನಾನು ಕೈ ತೋರಿಸಿದರೆ ಕೈಲಾಸವನ್ನೇ ತಂದು ಕೊಡುವ ಚಾಣಾಕ್ಷ ನೀನು. ಹೌದು, ನಿಮ್ಮಿಬ್ಬರ ಸ್ನೇಹ ದೊರಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಕಣ್ಣೀರಿನಲ್ಲಿ ಕೈ ತೊಳ್ತಿದ್ದ ನನ್ನನ್ನ ನೀವು ತುಪ್ಪದಲ್ಲಿ ಕೈ ತೊಳೆಯುವಂತೆ ಮಾಡಿದ ನನ್ನ ಪಾಲಿನ ಕರುಣಾಮಯಿ. ಈ ಊರಿನಲ್ಲಿ ನಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರೆಂದರೆ ನೀನೇ ನೋಡು ಸುಧಾ. ಈ ಜನರು ಮುಳ್ಳು ಕುರಿಗಳು. ಸಮಾಜ ಸೇವೆ ಮಾಡುವ ನಮ್ಮಂಥವರನ್ನು ಕಳ್ಳರು, ಕದೀಮರು, ದ್ರೋಹಿಗಳೆಂದು ಕಿಡಿಕಾರುತ್ತಾರೆ. ಒಳ್ಳೆಯವರಿಗೆ ಈ ಊರಿನಲ್ಲಿ ಬೆಲೆಯೇ ಇಲ್ಲ. ಇರಲಿ ಬಿಡು, ಅದು ಅವರ ಬ್ಯಾಡ್ ಲಕ್. ಅಣ್ಣ, ಯಾರು ಏನೆಂದರೂ ಅದನ್ನು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬೇಡಿ. ಆನೆ ನಡೆಯುತ್ತಿರುತ್ತದೆ, ಶ್ವಾನ ಬೊಗಳುತ್ತಿರುತ್ತವೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬೇಡಿ. ಕರೆಕ್ಟ್ ಶರತ್. ಮೇಲ್ನೋಟಕ್ಕೆ ಒಳ್ಳೆಯವರಂತೆ ನಟಿಸಿ ಒಳಗೊಳಗೆ ದ್ರೋಹವನ್ನು ಬಗಿತಾ ಇರ್ತಾರೆ. ನನ್ನ ಗಂಡನನ್ನ ನಾನು ದೇವರಂತ ಭಾವಿಸಿದ್ದೆ, ಆದ್ರೆ ಅವನು ನನ್ನ ಗೋಣು ಮುರಿದ. ಅದಕ್ಕೆ ಹೇಳುವುದು ಸುಧಾ, ಸುಣ್ಣದ ನೀರನ್ನು ಹಾಲೆಂದು ಕುಡಿಯಬಾರದು. ಸದಾ ಅದರ ಮೇಲೆ ಒಂದು ಕಣ್ಣನ್ನಿಟ್ಟಿರಬೇಕು. ಅಣ್ಣ ಬನ್ನಿ, ವೇಳೆ ಆಯಿತು. ಹೊಲಕ್ಕೆ ಹೋದ ಶ್ರೀರಾಮ, ಸೀತಾ ಮತ್ತು ಲಕ್ಷ್ಮಣ ಬಂದರೆ ನಮ್ಮ ಗತಿ ಅಷ್ಟೇ. ಅದಕ್ಕೆ ನೀವ್ ಯಾಕೆ ಅಷ್ಟೊಂದು ಹೆದರ್ತಿ ಹೇಳು? ಈಗಾಗಲೇ ಈ ಆಸ್ತಿ ನನ್ನ ಹೆಸರಿಗೆ ಬರೆದಿದ್ದಾಗಿದೆ. ಯಾರೇ ಬಂದ್ರು ಏನು ಹೇಳಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ವೆರಿ ಗುಡ್ ಸುಧಾ. ನಮ್ಮನ್ನು ರಕ್ಷಿಸುವ ರಕ್ಷಾ ಕವಚ ನೀನೇ.
ಹಾ, ಇದೇ ವೇಳೆಯಲ್ಲಿ ಮೂಡಿ ಬರಲಿ ಒಂದು ಸುಂದರ ಗೀತೆ. ಆಗ್ಲಿ ದಣಿ. ರತ್ನವೇ 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 ನನ್ನ ಮಕ್ಕಳ, ಯಾರ ಮನೆಯನ್ನು ಹಾಳು ಮಾಡಬೇಕೆಂದು ಹೊಂಚು ಹಾಕಿರುವಿರಿ? ಯಾರು ಇಲ್ಲದ ಮನೆಯಲ್ಲಿ ಹಾಡಿ ಕುಣಿಯಲು ನಾಚಿಕೆಯಾಗುವುದಿಲ್ಲವೇ ನಿಮ್ಮ ಜನ್ಮಕ್ಕೆ? ಯಾರಿಗೆ ಯಾರಿಗೆ ಈ ರೀತಿ ಮಾತನಾಡುತ್ತಿರುವೆ? ಎತ್ತಿದ ಕೈಯನ್ನ ಕೆಳಗಿಳಿಸು. ಈ ಮನೆ ಯಜಮಾನನಿಗೆ ಹೆಸರು ಹಿಡಿದುಕೊಂಡು ಎಷ್ಟು ಧೈರ್ಯ ಬಂತೇನೆ ನಿನಗೆ? ನಿಂದ ಕೊಬ್ಬು ಅತಿಯಾಯಿತು. ಶ್ರೀರಾಮ, ಎಷ್ಟು ದಿನ ಟೈಮ್ ನಿನ್ನ ಕಡೆಗಿತ್ತು, ಆದರೆ ಇವತ್ತು ನಮ್ಮ ಕಡೆಗಿದೆ. ಹೆಜ್ಜೆ ಹೆಜ್ಜೆ
ಪ್ರಪಂಚಗೂ ಎದುರಾದ ನೀನು ನಿನಗೆ ಒಂದು ಗತಿ ಕಾಣಿಸಿಯೇ ನಾನಿಲ್ಲಿಂದ ಕದಲುತ್ತೇನೆ. ಲೇ ವಂಚಕ, ಏನು ಅರಿಯದ ಹೆಣ್ಣಿನ ತಲೆಯಲ್ಲಿ ವಿಷದ ಬೀಜ ಬಿತ್ತಿ ನಮ್ಮ ಮನೆಯನ್ನು ಹಾಳು ಮಾಡಿದ ಮೋಸಗಾರ, ನಿಮ್ಮಿಬ್ಬರ ತಲೆಯನ್ನು ಕಡದೆ ನಾನು ಮೈ ತೊಳೆದುಕೊಳ್ಳುತ್ತೇನೆ. ಬಾರಲೇ ಮುಂದಕ್ಕೆ. ಲೇ ಶ್ರೀರಾಮ, ದೇವರಂತ ನನ್ನ ಅಣ್ಣನಿಗೆ ಎದುರು ಮಾತಾಡುವಷ್ಟು ಸೊಕ್ಕೇನು ನಿನಗೆ? ನಿನಗೆ ಒಂದು ಗತಿ ಕಾಣಿಸೇ ನಾವಿಲ್ಲಿಂದ ಕದಲುತ್ತೇವೆ. ಏ ಶರತ್, ನಮ್ಮ ಮನೆಗೆ ಬಂದು ನನ್ನ ಗಂಡನಿಗೆ ಹೆದರ್ಸ್ತಾ ಇದ್ದೀರಲ್ಲ, ನಿಮ್ಮಿಬ್ಬರ ಕೊರಳಲ್ಲಿ ನನ್ನ ಗಂಡ ಮೆಟ್ಟದ ಚಪ್ಪಲಿ ಹಾರವನ್ನು ಹಾಕಿ ನೀವರಲ್ಲಿ ಬೆರಳಿಗೆ ಮಾಡದೆ ಹೋದ್ರೆ ನಾನು ಶ್ರೀರಾಮನ ಸತಿ ಸೀತೆನೇ ಅಲ್ಲ. ಏನೇ ಹಿರಿಯೋಳಂತ ಸುಮ್ಮನಿದ್ರೆ ಬಾಯಿಗೆ ಬಂದಂತೆ ಮಾತನಾಡ್ತೀಯೇ ಬಿಕಾರಿ. ನನ್ನ ಗಂಡ ನನ್ನ ಬುಟ್ಟಿಗೆ ಹಾಕಿಕೊಂಡಂತೆ ನಾನು ನಿನ್ನ ಬುಟ್ಟಿಗೆ ಬೆಳಕೆ ನಾನೇನೋ ಹುಚ್ಚಿ ಅಲ್ಲ. ಈಗ ನೀವಿಬ್ರು ಗಂಡ ಹೆಂಡತಿ ಉಟ್ಟ ಬಟ್ಟೆಲಿ ಈ ಮನೆದ ಹೊರ ನಡೆಯಿರಿ. ಶಬ್ಬಾಷ್ ಎಣ್ಣೆ ಶಬ್ಬಾಷ್. ನಾಯಿಯಂತೆ ಈ ಮನೆಗೆ ಬಂದು ನರಿಯಂತೆ ಮಾತನಾಡುತ್ತಿರುವ ನಿನ್ನ ಸೊಕ್ಕನ್ನು ಅಡಗಿಸಿ ಬುದ್ಧಿ ಕಲಿಸದೆ ಬಿಡಲಾರೆ. ಮಾಡಲೇ ನನ್ನ ಮಕ್ಕಳ, ಇವನ ತಾಯಿ ಹಾಲು ಕುಡಿದ ರೈತನ ಮಗ. ನಡೆ ಶರತ್, ಈ ನಾಯಿಗಳ ಜೊತೆ ನಮ್ಮದೇನು ಕೆಲಸ? ಸುಧಾ, ನಿನ್ನ ಮಾತನ್ನು ನಂಬಿ ಈ ಮನೆಗೆ ಬಂದಿದ್ದಕ್ಕೆ ನಮಗೆ ಸರಿಯಾದ ಮರ್ಯಾದೆಯನ್ನೇ ಕೊಡಿಸಿದೆ. ನಾವಿನ್ನು ಬರ್ತೇವೆ. ಲೇ ಶ್ರೀರಾಮ, ಆದಷ್ಟು ಬೇಗ ನೀನು ನಿನ್ನ ಹೆಂಡತಿಯ ಜೊತೆ ಕಾಡು ಪಾಲಾಗಲು ಸಿದ್ಧನಾಗೋ. ಕಾಡು ಪಾಲಾಗಲು ನಾನೇನು ನಿನ್ನಂತ ನೀತಿಗೆಟ್ಟ ನರಾಧಾಮ ಅಲ್ಲ. ಇದು ಮಾನವಂತರ ಮನೆತನ, ನೀತಿವಂತರ ದೇವಸ್ಥಾನ. ಮೊದಲು ನೀನು ಸೆರೆಮನೆ ವಾಸ ಅನುಭವಿಸಲು ಸಿದ್ಧನಾಗು ಮಗನೇ. ನಡೆಯಣ್ಣ, ಇಂಥ ಹುಚ್ಚರ ಜೊತೆ ಮಾತನಾಡುತ್ತಾ ನಿಂತರೆ ನಾವು ಆಸ್ಪತ್ರೆ ಸೇರಬೇಕಾಗುತ್ತದೆ. ಹೋಗಲೇ ಬಡವ ಹೋಗು. ನಿಮ್ಮಂತವರು ಈ ಊರಲ್ಲಿ ಇದ್ದರೆ ಊರಿಗೆ ಊರೇ ಸರ್ವನಾಶವಾಗುತ್ತದೆ. ಹಾ ಸುಧಾ, ಇಲ್ಲಿ ನಡೆದು ಹೋದದ್ದಲ್ಲ ಒಂದು ಕೆಟ್ಟ ಕನಸನ್ನು ತಿಳಿದು ಮರೆತು ಬಿಡು. ನೀನು ಬದಲಾಗು. ಬದಲಾಗುವ ಮಾತೇ ಇಲ್ಲ. ಒಂದೇ ಈ ಮನೆಯಲ್ಲಿ ನೀವಿರ್ಬೇಕು, ಇಲ್ಲ ನಾನಿರ್ಬೇಕು. ಅಣ್ಣ, ಇದೇನಣ್ಣ ಮತ್ತೆ ಶುರುವಾಗಿದಲ್ಲ ಕೋಲಾಹಲ? ರೀ ಸುಧಾ, ಯಾಕೆ ಈ ರೀತಿ ನಿಂತಿರುವೆ? ಬನ್ನಿರಿ, ಬನ್ನಿ. ಈ ಮನೆಯಲ್ಲಿ ನನಗೆ ಸ್ವಾತಂತ್ರ್ಯವೇ ಇಲ್ಲ ರೀ. ನಾನು ಈ ಮನೇಲಿ ಏನೇ ಇದ್ರು ಇವ್ರ ಅಪ್ಪಣೆ ಪಡೆದುಕೊಂಡು ಕೇಳ್ಕೊಂಡು ಬಿದ್ದಿರ್ಬೇಕಂತೆ. ಇವ್ರು ಹೇಳಿದಂತೆ ನಾನು ಕೇಳಿಕೊಂಡು ಬಿದ್ದಿರ್ಬೇಕಂತೆ ರೀ, ಬಿದ್ದಿರ್ಬೇಕಂತೆ. ಇದರಲ್ಲಿ ತಪ್ಪೇನಿದೆ ಸುಧಾ? ಇವರೇ ನಮ್ಮ ಪಾಲಿನ ದೇವರು, ನನ್ನ ಹೆತ್ತವರು, ನನ್ನ ಬದುಕಿಗೆ ಬೆಳಕು ನೀಡಿದ ಪರಮಾತ್ಮರು. ಅವರ ಆಜ್ಞೆಯಂತೆ ನಾವು ಬದುಕೋಣ. ಅದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಅವರನ್ನ ನಿಮ್ಮನ್ನ ಅವ್ರು ಬೆಳೆಸಿರ್ಬೋದು, ಆದ್ರೆ ನನಗೆ ಅವ್ರ ಮಾತು ಕೇಳೋ ಕರ್ಮ ನನಗಿನ್ನೂ ಬಂದಿಲ್ಲ. ಗಂಡನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಪತಿಯ ಧರ್ಮ ಪಾಲಿಸುವುದು ಪ್ರತಿಯೊಬ್ಬ ಮುತ್ತೈದೆ ಕರ್ತವ್ಯ. ಇಲ್ಲದಿದ್ದರೆ ನಿನ್ನ ಪಾಲಿಗೆ ನಾನು ಇಲ್ಲ ಅಂತ ಬಯಸು.
ಹಾಗೆನ್ನಬೇಡ ಸಹೋದರ, ಹಾಗೆನ್ನಬೇಡ. ನೀನು ನಿನ್ನ ಹೆಂಡತಿಯು ಚೆನ್ನಾಗಿ ಬಾಳಬೇಕೆಂಬುದು ನಮ್ಮ ಬಹುದಿನದ ಕನಸು. ನಿಮ್ಮಿಂದ ಈ ಮನೆ ನಲಿಯಬೇಕು, ನಿಮ್ಮ ಮಕ್ಕಳಿಂದ ಈ ವಂಶ ಬೆಳೆಯಬೇಕಪ್ಪ, ಬೆಳೆಯಬೇಕು. ನಿಜವೇ ಇದನ್ನ ತಂದೆ ತಾಯಿಲದ ತಬ್ಬಲೆ ನೀನು ಎತ್ತರ ಪ್ರೀತಿಯನ್ನ ನೀನು ಕಾಣಲೇ ಇಲ್ಲ. ಆ ಪ್ರೀತಿಯನ್ನ ನಾವು ನಿನಗೆ ತೋರಿಸಿದ್ವಿ, ಆದ್ರೆ ಆ ಪ್ರೀತಿಯಲ್ಲಿ ಅದೇನು ದೋಷವಾಯ್ತು ನೋಡ. ನಮ್ಮ ಪ್ರೀತಿಯಲ್ಲಿ ಒಂಚೂರು ಕಲ್ಮಶ ಇಲ್ಲಪ್ಪ, ಕಲ್ಮಶ ಇಲ್ಲ. ನಿಮ್ಮ ಕರುಳಿನ ವೇದನೆ ನನಗೆ ಅರ್ಥವಾಗುತ್ತಿದೆ ಅತ್ತಿಗೆ. ಆದರೆ ನನ್ನ ಹೆಂಡತಿ ಮಾತಿನಿಗೆ ನಿಮಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸು ಅತ್ತಿಗೆ, ನನ್ನನ್ನು ಕ್ಷಮಿಸು. ರೀ, ಕ್ಷಮಿಸುವಂತ ತಪ್ಪು ನಾನೇನು ಮಾಡಿಲ್ಲ. ನಿಮ್ಮ ಎದುರೇ ಕಣ್ಣೀರಿನಲ್ಲಿ ಕದಡಿ ಈ ರೀತಿ ನಾಟಕವನ್ನು ಆಡ್ತಾ ಇದ್ದಾರೆ. ರೀ, ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ರು ಇವರಿಬ್ರು ಸೇರಿ. ನಾಟಕ ನಾವ್ ಆಡ್ತಾ ಇಲ್ಲ ಕಣೆ, ನೀನ್ ಆಡ್ತಾ ಇದ್ಯಾ. ಇಲ್ಲಿ ನಡೆದ ಘಟನೆ ನಿನ್ನ ಗಂಡನಿಗೆ ಹೇಳಿದ್ರೆ ನಿನ್ನ ಕೊಡದು ಹೆಡ್ಗೆ ತುಂಬತಾನೆ. ನೋಡಿದ್ರ ರೀ, ನೋಡಿದ್ರ ನಿಮ್ಮ ಮುಂದೆ ನನಗೆ ಎಷ್ಟೊಂದು ಹಿಂಸೆನ ಕೊಡ್ತಿದ್ದಾರೆ. ಆಗ ನೀವು ಇಲ್ಲಿದಾಗ ನನಗೆ ಏನೇನು ಮಾಡ್ತಿದ್ರು ಅಂತ ನೀವೇ ಸ್ವಲ್ಪ ತಿಳ್ಕೊಳ್ಳಿರಿ. ರೀ, ಈ ಮನೆಯಲ್ಲಿ ಭಾಗ ಆಗ್ಲೇಬೇಕು. ನೋಡಿ, ಒಂದು ಕ್ಷಣ ಕೂಡ ನಾನು ಈ ಮನೇಲಿ ಇರೋದಿಲ್ಲ. ನಾ ಮನೆ ಬಿಟ್ಟು ಹೋಗ್ತೀನಿ. ಬೇಡ ಸುಧಾ, ಬೇಡ. ನೀನು ಮನೆ ಬಿಟ್ಟು ಹೊರಟು ಹೋಗಬೇಡಮ್ಮ, ಹೊರಟು ಹೋಗಬೇಡ. ನೀನು ಮನೆ ಬಿಟ್ಟು ಹೊರಟು ಹೋದರೆ ಈ ನನ್ನ ಮನೆಯ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತದೆ. ಬೇಕಿದ್ದರೆ ನಾವೇ ಈ ಮನೆ ಬಿಟ್ಟು ಹೊರಟು ಹೋಗುತ್ತೇವೆ. ನೀವಿಬ್ಬರು ಚೆನ್ನಾಗಿ ಬಾಳಿರಮ್ಮ, ಬಾಳಿರಿ. ಅಣ್ಣ ಬೇಡಣ್ಣ, ಬೇಡ. ನಿಮ್ಮನ್ನು ಬಿಟ್ಟು ನಾನು ಬದುಕಲಾರೆ ಅಣ್ಣ, ಬದುಕಲಾರೆ. ನಾನು ಈ ಮನೆ ಬಿಟ್ಟು ಹೋಗಬೇಡಣ್ಣ, ಹೋಗಬೇಡ. ತುಂಬಾ ಬಸರಿಯಾದ ಅತ್ತಿಗೆಯನ್ನು ಕರೆದು ಒಯ್ಬೇಡಣ್ಣ, ಕರೆದು ಒಯ್ಬೇಡ. ನನ್ನ ಮಾತು ಕೇಳು ಅಣ್ಣ, ಕೇಳು. ಎರಡು ಜುಟ್ಟುಗಳನ್ನ ಸೇರಿಸಬಹುದು, ಆದ್ರೆ ಎರಡು ಜಡಿಗಳನ್ನ ಜೋಡಿಸಲಾಗೋದಿಲ್ಲ ಅನ್ನೋ ಮಾತು ಸತ್ಯ ಆಯ್ತು. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದನ್ನ ಇವಳು ತೋರಿಸ್ಕೊಳ್ಬಿಟ್ಲು ರೀ. ಇವತ್ತಿಗೆ ಈ ಮನೆ ಋಣ ತೀರು ಐತ್ರಿ. ಬನ್ನಿ, ಮನುಷ್ಯತ್ವ ಇಲ್ದ ಇವ್ರ ಜೊತೆಗೆ ನಾವು ಬದುಕೋದು ಬೇಡ ರೀ. ಎಲ್ಲಾದ್ರೂ ಹೋಗಿ ಕಾಡಲ್ಲಿ ಕಾಲ ಕಳೆಯೋಣ, ವನವಾಸ ಅನುಭವಿಸೋಣ ರೀ. ನಮ್ಗದೇ ಲೇಸು. ಅಣ್ಣ, ಅತ್ತಿಗೆ ಬೇಡಣ್ಣ, ಬೇಡ ಬೇಡಣ್ಣ, ನಮ್ಮನ್ನು ಬಿಟ್ಟು ಹೋಗಬೇಡಣ್ಣ. ಹೋಗ ಇಲ್ಲಿಂದ. ಅತ್ತಿಗೆ, ಅತ್ತಿಗೆ, ನನ್ನನ್ನು ಬಿಟ್ಟು ಹೋಗಬೇಡಿ ಅತ್ತಿಗೆ, ನನ್ನನ್ನು ಬಿಟ್ಟು ಹೋಗಬೇಡಿ. ಶ್ರೀರಾಮ ಸೀತಾ ಮಾತೆ ಇಲ್ಲದ ಈ ಮನೆಯಲ್ಲಿ ಒಂದು ಕ್ಷಣವೂ ನಿಲ್ಲಲಾರೆ ಅತ್ತಿಗೆ, ನಿಲ್ಲಲಾರೆ. ಬೇಡ ಲಕ್ಷ್ಮಣ, ಬೇಡ. ಕಳಂಕ ಬಂದಿರುವುದು ನಮಗಪ್ಪ, ನಮಗೆ. ನೀನಿನ್ನು ಬಾಳಿ ಬದುಕಬೇಕಾದವನು, ಬಾಳಿ ಬದುಕಬೇಕಾದವನು. ನೀನು ಇಲ್ಲೇ ಇರು, ನಮ್ಮ ಜೊತೆ ಬರಬೇಡ ಕಣೋ, ಬರಬೇಡ. ಅಣ್ಣ, ನೀನಿಲ್ಲದಿದ್ದರೆ ಕಣ್ಣಿಲ್ಲದ ಕುರುಡನಂತಾಗುತ್ತೇನಣ್ಣ, ಕುರುಡನಂತಾಗುತ್ತೇನೆ. ಅಣ್ಣ, ನನ್ನನ್ನು ಬಿಟ್ಟು ಹೋಗಬೇಡಣ್ಣ, ಬಿಟ್ಟು ಹೋಗಬೇಡ. ಅವರೇ ಮನೆ ಬಿಟ್ಟು ಹೋದ್ಮೇಲೆ ನಿನ್ನಂತ ಬಿಕಾರಿಗೇನು ಇಲ್ಲಿ ಕೆಲಸ? ಮನಪಾಯಿ ಹೆಣ್ಣೆ
ಬದುಕಲು ದಾರಿ ಮಾಡಿಕೊಟ್ಟರೆ ನಮ್ಮನ್ನೇ ಬೀದಿ ಪಾಲು ಮಾಡಿದೀಯಾ? ನೀನು ಇಂಥ ಹೊಲಕ ಹೆಣ್ಣೆಂದು ಅಂದೇ ಗೊತ್ತಾಗಿದ್ದರೆ ಕಾಪಾಡುವ ಬದಲು ನಿನ್ನ ಕತ್ತರಿಸಿ ಬಿಡ್ತಿದ್ದೆ. ನನ್ನ ಬಗ್ಗೆ ಇಷ್ಟೊಂದು ಮಾತನಾಡ್ತಾ ಇದ್ದಿಲ್ಲ. ಏಯ್, ಮೊದಲು ಹೋಗೋ ಮನೆ ಬಿಟ್ಟು. ಸುಧಾ, ಅವನಲ್ಲ ರಾಸ್ಕಲು ನೀನು. ನಿನ್ನನ್ನು ಮದುವೆಯಾಗಿ ನನ್ನ ಬಾಳು ಕತ್ತಲ ಮಾಡಿಕೊಂಡೆ. ನನ್ನ ಅಣ್ಣ ಅತ್ತಿಗೆ ಅವರನ್ನು ದೂರ ಮಾಡಿಕೊಂಡೆ. ಅಣ್ಣ, ನಾನು ಈ ಮನೆಯಲ್ಲಿ ಇರುವುದಿಲ್ಲ ಅಣ್ಣ. ನೀನು ಇಲ್ಲೇ ಇರಬೇಕು ಭರತ. ನೀನು ಮನೆ ಬಿಟ್ಟು ಬಂದರೆ ನಿನಗೆ ನನ್ನ ಆಣೆಯಾಗಿದೆ ಕದೋ, ನನ್ನ ಆಣೆಯಾಗಿದೆ. ಸೀತಾ, ಲಕ್ಷ್ಮಣ, ನಡೆಯಿರಿ ಹೋಗೋಣ. ಇಂದಿಗೆ ಈ ಮನೆಯ ಅನ್ನದ ಋಣ ತೀರಿತು. ಇದಕ್ಕೆ ಕಾರಣವಾದ ದ್ರೋಹಿಗಳ ಸ್ಥಿರ ಕಡಿದು ನನ್ನ ಅತ್ತಿ ಹಣೆಗೆ ರಕ್ತ ತಿಲಕ ಇಡದಿದ್ದರೆ ನಾನು ಈ ಹಳ್ಳಿಯ ಹುಲಿ ಲಕ್ಷ್ಮಣನೇ ಅಲ್ಲ. ನಮ್ಮನ್ನು ಬಿಟ್ಟು ಹೋಗಬೇಡಣ್ಣ. ನಿಮ್ಮನ್ನು ಬಿಟ್ಟು ನಾನು ಬದುಕಲಾರೆಣ್ಣ, ಬದುಕಲಾರೆ. ಅತ್ತಿಗೆ, ನನ್ನ ಮಾತು ಕೇಳು ಅತ್ತಿಗೆ, ಕೇಳು. ಈ ಮನೆಯಲ್ಲಿ ನಾನು ಒಬ್ಬನೇ ಹೇಗಿರಲಿ ಅತ್ತಿಗೆ, ಹೇಗಿರಲಿ? ಬಿಟ್ಟ ಬೇಡಣ್ಣ, ಬೇಡ. ಬೆಲೆ ಇದೆ ಹೃದಯ ಪ್ರೀತಿ ಹರಿದ ಮೇಲೆ, ಹೃದಯ ಪ್ರೀತಿ ತೊರಿದ ಮೇಲೆ ಗುಡಿಗೆಲ್ಲಿ ಬೆಲೆ ಇದೆ, ಗುಡಿಗೆಲ್ಲಿ ಬೆಲೆ ಇದೆ. ಹಕ್ಕಿಗೂಡು ಬಿಟ್ಟ ಮೇಲೆ ಗುಡಿಗೇನು ಬೆಲೆ ಇದೆ, ಹೃದಯ ಪ್ರೀತಿ ತೊರಿದ ಮೇಲೆ, ಹೃದಯ ಪ್ರೀತಿ ತೊರಿದ ಮೇಲೆ ಗುಡಿಗೆಲ್ಲಿ ಬೆಲೆ ಇದೆ, ಬೇಡಣ್ಣ, ಬೇಡ. ನಮ್ಮನ್ನು ಬಿಟ್ಟು ಹೋಗಬೇಡಣ್ಣ, ಹೋಗಬೇಡ. ಚಪಲ ಬೇದಿರಾಗಿಸಿ ನಡೆದನು ರಾಮ ವಿರಾಗಿ, ಸ್ಫೂರ್ತಿ ವಯಸ್ಸಿಂದ ಬಂದನು ತನ್ನ ಬಲು ಬಂದನು ಪ್ರೀತಿಯ ತನ್ನ ಬದುಕೆ ವಿಧಿ ಸೂತ್ರವು ಮಾರುತೇಶ್ವರ, ಇದೆಂತ ಅಗ್ನಿ ಪರೀಕ್ಷೆ ನೀಡಿದೆ ತಂದೆ ನಮಗೆ. ಹುಟ್ಟಿದಾಗಿನಿಂದ ಬರೀ ಕಣ್ಣೀರಲ್ಲೇ ಕರಗಿ ಹೋದಲ್ಲ ನಮಗೆ. ಒಳ್ಳೆಯ ಕಾಲ ಬಂತೆಂದು ಭಾವಿಸಿದರೆ ಮತ್ತೆ ನೋವಿನ ಕೂಪಕ್ಕೆ ತಳ್ಳಿದೆಯ ತಲ್ಲಿ. ನಾವು ಮಾಡಿರುವ ಪಾಪವಾದರೂ ಏನು ತಲ್ಲಿ?
ಸ್ವಾಮಿ, ದುಃಖಿಸಬೇಡಿ ಸ್ವಾಮಿ, ದುಃಖಿಸಬೇಡಿ. ರಾಮಾಯಣದಲ್ಲಿ ಆ ಶ್ರೀರಾಮನಿಗೂ ಆ ಸೀತಾ ಮಾತೆಯನ್ನ ಈ ಸಮಾಜ ಬಿಟ್ಟಿದೆಯಾ? ಇಲ್ಲ ತಾನೇ. ಅಂಥದ್ರಲ್ಲಿ ನಮ್ಮಂಥವ್ರ ಪಾಡೇನು? ಹೆಣ್ಣಿಗಾಗಿ ಮಣ್ಣಿಗಾಗಿ ಯುದ್ಧಗಳೇ ನಡೆದು ಹೋಗಿವೆ. ಯುದ್ಧಗಳು ನಡೆದು ಸರ್ವನಾಶ ಆಗಿ ಹೋಗಿಲ್ವೇ? ಹೌದು ಅತ್ತಿಗೆ, ಆದರ್ಶ ಮನೆತನವೆಂದು ಹೆಸರಾಗಿದ್ದ ಈ ಮನೆಗೆ ಆ ವಿಧಿ ಸುಧಾಳನ್ನು ಕಳಿಸಿ ಈ ಮನೆಯನ್ನು 3 ಭಾಗವಾಗಿ ಮಾಡಿಸಿತು. ಒಂದು ಇರುವೆಗೂ ನೋವು ಕೊಡದ ನಿಮಗೆ ಘಾಸಿ ಮಾಡಿ ಮನೆಯಿಂದ ಹೊರ ಹಾಕಿತು ಅತ್ತಿಗೆ, ಮನೆಯಿಂದ ಹೊರ ಹಾಕಿತು. ಇರಲಿ ಬಿಡು ಲಕ್ಷ್ಮಣ, ಸಮಾಧಾನ ಲಕ್ಷ್ಮಣ, ಸಮಾಧಾನ. ಬಂದದ್ದು ಬರಲಿ, ಭಗವಂತನ ದಯವನ್ನಿರಲಿ ಎನ್ನುವಂತೆ ಜೀವನದಲ್ಲಿ ಬಂದಿರುವ ಅಗ್ನಿ ಪರೀಕ್ಷೆಗಳನ್ನು ಧೈರ್ಯದಿಂದ ಎದುರಿಸಿ ಲೋಕಕ್ಕೆ ಸತ್ಯವೇನೆಂದು ಸಾರಬೇಕು ಕೊಡು, ಸಾರಬೇಕು. ಅಣ್ಣ, ಹೇಗೆ ಸಮಾಧಾನ ಮಾಡಿಕೊಳ್ಳಲಣ್ಣ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ತುಂಬ ಗರ್ಭಿಣಿಯಾದ ಅತ್ತಿಗೆಯನ್ನು ಕಾಡಿಗೆ ದೂಡಿದ ಆ ದ್ರೋಹಿ ಹೆಸರ ಕಡೆದು ನನ್ನ ಆಕ್ರೋಶವನ್ನು ಆರಿಸಿಕೊಳ್ಳುತ್ತೇನಣ್ಣ, ಆರಿಸಿಕೊಳ್ಳುತ್ತೇನೆ. ಬೇಡ ಬೇದನ, ಅವಳು ಮಾಡಿದ ಪಾಪಕ್ಕೆ ಅವಳು ತಕ್ಕ ಶಿಕ್ಷೆ ಅನುಭವಿಸ್ತಾಳೆ. ನೀನೇಕಪ್ಪ ನಿನ್ನ ಕೈಗಳನ್ನು ಹೊಲಸು ಮಾಡ್ಕೋತೀಯ? ನಡೆಯಿರಿ, ಇಲ್ಲೇ ಪಕ್ಕದಲ್ಲಿರುವ ಗುಡಿಸಲಕ್ಕೆ ಹೋಗಿ ವಿಶ್ರಾಂತಿ ಪಡೆಯೋಣ. ಇವಳಿಗೆ ಆಯಾಸವಾದಂತೆ ಕಾಣುತ್ತಿದೆ. ಸಂಕಟ ಸೀತಾ, ನನ್ನ ಕೈ ಹಿಡಿದಾಗಿನಿಂದ ಇಲ್ಲಿಯವರೆಗೂ ನಿನಗೆ ಬರೀ ನೋವಲ್ಲೇ ಕೊಟ್ಟೆ. ಒಂದು ಇಡಿಯಷ್ಟು ಸಂತೋಷ ನೀಡಲಿಲ್ಲ, ಸಂತೋಷ ನೀಡಲಿಲ್ಲ. ನನ್ನನ್ನು ಕ್ಷಮಿಸಿ ಬಿಡು ಸೀತಾ, ಕ್ಷಮಿಸಿ ಬಿಡು. ಅಣ್ಣ, ಹತ್ತು ಕರೆದರೆ ಈ ಅರಣ್ಯದಲ್ಲಿ ಯಾರಿದ್ದಾರಣ್ಣ, ಯಾರಿದ್ದಾರೆ ನಮ್ಮನ್ನು ಕಾಪಾಡುವರು? ನಮ್ಮ ಈ ಕಷ್ಟ ಯಾವ ಪಾಪಿಗೂ ಬರಬಾರದಣ್ಣ, ಯಾವ ಪಾಪಿಗೂ ಬರಬಾರದು. ಅಣ್ಣ, ಅತ್ತಿಗೆ ಈ ನೋವನ್ನು ನನ್ನ ಕಣ್ಣಿಂದ ನೋಡಲಾರೆ ಅಣ್ಣ, ನೋಡಲಾರೆ. ಬೇಡ ಮೇದನ, ನೋಡು, ನನಗೇನು ಆಗಿಲ್ಲ. ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ. ನನಗೇನು ಆಗಿಲ್ಲ. ಹುಷಾರು ಕಣೋ ಲಕ್ಷ್ಮಣ. ಮನುಜರ ಬಾಳು ಬಾಸಿತ, ಬೇಗನೆ ಆ ಗುಡಿಸಲನ್ನು ಸೇರಿಕೊಳ್ಳೋಣ. ನೀನು ವಿಶ್ರಾಂತಿ ಪಡೆ. ನಾನು ಬೇಗನೆ ಪಕ್ಕದಲ್ಲಿರುವ ಹಳ್ಳಿಗೆ ಹೋಗಿ ಡಾಕ್ಟರ್ ಅನ್ನು ಕರೆದುಕೊಂಡು ಬರ್ತೇನೆ. ಬೇಡ ರೀ, ಬೇಡ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನಂತೂ ಬದುಕುಳಿಯೋದಿಲ್ಲ ರೀ, ನಾನು ಬದುಕುಳಿಯೋದಿಲ್ಲ. ಎಲ್ಲ ನಮ್ಮ ಪ್ರಾರಬ್ಧ ಕರ್ಮ ಅಂತ ಕಾಣುತ್ತೆ. ನೋಡಿ, ನಾನು ಬಿಟ್ಟು ನೀವೆಲ್ಲಿ ಹೋಗಕ್ಕೆ ಹೋಗ್ಬೇಡಿ. ನಮ್ಮ ದೈವದಲ್ಲಿ ಬಂದಿದ್ದು ಬರಲಿ, ನಾವು ಅದನ್ನು ಅನುಭವಿಸ್ಲೇಬೇಕಲ್ಲ. ಅಣ್ಣ, ಅಣ್ಣ, ಅತ್ತಿಗೆ, ನೀವು ಗುಡಿಸಿನ ಕಡೆ ನಡೆಯಿರಿ. ನಾನು ಪಟ್ಟಣಕ್ಕೆ ಹೋಗಿ ಅಡುಗೆಗೆ ದವಸ, ಅತ್ತಿಗೆಗೆ ಔಷಧಿ ತರುತ್ತೇನೆ. ನಮ್ಮಲ್ಲಿ ಬಿಡಿಗಾಸೆ ಇಲ್ಲ, ದವಸ ಧಾನ್ಯ ಎಲ್ಲಿಂದ ತರ್ತೀಯ? ಬೇಡಪ್ಪ, ಬೇಡ. ಅತ್ತಿಗೆ, ಕೈಯಲ್ಲಿ ಕಾಸಿಲ್ಲದಿದ್ದರೆ ಏನಾಯ್ತು ಅತ್ತಿಗೆ? ನನ್ನ ರಟ್ಟೆ ಗಟ್ಟಿಯಾಗಿದೆ ಅತ್ತಿಗೆ, ರಟ್ಟೆ ಗಟ್ಟಿಯಾಗಿದೆ. ಎಲ್ಲಾದರೂ ಕೂಲಿ ಮಾಡಿ ಅಡುಗೆಗೆ ದವಸ ಧಾನ್ಯ, ನಿಮಗೆ ಔಷಧಿ ತರುತ್ತೇನೆ ಅತ್ತಿಗೆ, ಬರುತ್ತೇನೆ, ಚಿಂತಿಸಬೇಡಿ.
ಹುಷಾರು ಕಣೋ ಲಕ್ಷ್ಮಣ, ಆ ನರ ರಾಕ್ಷಸರ ಕಣ್ಣಿಗೆ ಬೀಳಬೇಡ. ಆದಷ್ಟು ಬೇಗನೆ ಬಂದು ಬಿಡು. ಆ ಸೀತಾ, ನಡೆ ಹೋಗೋಣ. ಅಣ್ಣ, ಅತ್ತಿಗೆ ಬಾರಪ್ಪ, ನೀನಾಕೋ ಎಲ್ಲಿಗೆ ಬಂದೆ? ಇದೆಲ್ಲ ನಮ್ಮ ಬಾಳಿಗೆ ಬಂದ ಬಿರುಗಾಳಿಯಪ್ಪ. ಅತ್ತಿಗೆ, ಏನು ತಪ್ಪು ಮಾಡದ ನಿಮಗೆ ಆ ದೇವರು ಈ ಶಿಕ್ಷೆ ನೀಡ. ಅವನು ದೇವರ ಅತ್ತಿಗೆ, ಕರುಣೆ ಇಲ್ಲದ ಕಟುಕ. ಅತ್ತಿಗೆ, ಕರುಣೆ ಇಲ್ಲದ ಕಟುಕ. ಶಶಿ, ನಮ್ಮ ಹಣೆಯ ಬರಕ್ಕೆ ಆ ದೇವರಲ್ಲೇಕೆ ಬೇಯುವೆ? ಜೀವನ ಚಕ್ರದಲ್ಲಿ ಏನಾಗಬೇಕೋ ಅದೇ ಆಗುತ್ತದೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಶಶಿ, ಸಾಧ್ಯವಿಲ್ಲ. ಅಂದ ಹಾಗೆ ಶಶಿ, ನನ್ನ ತಮ್ಮ ಭರತ ಚೆನ್ನಾಗಿದ್ದಾನೆ ತಾನೆ? ಅಣ್ಣ, ಅತ್ತಿಗೆಯನ್ನು ಕಳೆದುಕೊಂಡು ನಿತ್ಯವೂ ಕಣ್ಣೀರು ಸುರಿಸುತ್ತಿದ್ದಾನಲ್ಲ, ನಿತ್ಯವೂ ಕಣ್ಣೀರು ಸುರಿಸುತ್ತಿದ್ದಾನೆ. ಇದಕ್ಕೆಲ್ಲ ನಾನೇ ಕಾರಣನೆಂದು ಹಾಸಿಗೆ ಹಿಡಿದಿದ್ದಾನ, ಹಾಸಿಗೆ ಹಿಡಿದಾನ. ಅವನ ಕಷ್ಟವನ್ನು ಕಂಡು ನನ್ನ ಎದೆಗೆ ಸಿಡಿಲು ಬಡದಂತಾಗಿದೆ. ಸಿಡಿಲು ಬಡದಂತಾಗಿದೆ. ಅಯ್ಯೋ ದೇವ್ರೆ, ನನ್ನ ಮೇದಿನ ಭರತನಿಗೆ ಧೈರ್ಯ ಕೊಟ್ಟು ಕಾಪಾಡಪ್ಪ, ಕಾಪಾಡು. ಆ ರಾಕ್ಷಸಿ ಅವನಿಗೆ ಏನ್ ಮಾಡಿದ್ದಾಳು ಏನೋ? ಶಶಿ, ನಿನ್ನಣ್ಣ ಅತ್ತಿಗೆ ಎಲ್ಲೂ ಹೋಗಿಲ್ಲ, ನಿನ್ನ ಹೃದಯದಲ್ಲೇ ಇದ್ದಾರೆಂದು ಹೇಳು. ಆದಷ್ಟು ಬೇಗನೆ ಈ ವನವಾಸವನ್ನು ಅನುಭವಿಸಿ ಮತ್ತೆ ಬರುತ್ತಾರೆಂದು. ಹೇಗೆ ಧೈರ್ಯ ಹೇಳಬೇಕೆಂಬುದು ನನಗೆ ಅರಿಯದಾಗಿದೆ, ಅರಿಯದಾಗಿದೆ. ಹಾಲಿನಂತ ನಿಮ್ಮ ಈ ಮನೆತನಕ್ಕೆ ಹುಳಿ ಹಿಂಡಿದ ನನ್ನ ವಕ್ರಕಾಂತನನ್ನು ನಾನು ಮಾತ್ರ ಜೀವಂತ ಬಿಡಲಾರೆ. ಬೇಡ ಶಶಿ, ಅವಸರ ಮಾಡಿ ಅನಾಹುತ ತಂದ್ಕೋಬೇಡ. ನ್ಯಾಯದ ತಕ್ಕಡಿ ಹಿಡಿದ ಭಗವಂತ ಮೇಲಿದ್ದಾನೆ ನೋಡು. ಸಮಯಕ್ಕೆ ಸರಿಯಾಗಿ ಸರಿಯಾದ ಶಿಕ್ಷೆ ಕೊಟ್ಟೆ ಕೊಡ್ತಾನಪ್ಪ. ನೋಡು, ಧರ್ಮಕ್ಕೆ ತೊಂದರೆ ಬಂದಾಗ ಆ ಭಗವಂತ ಅವತರಿಸಿ ದುಷ್ಟರನ್ನ ಸಂಹಾರ ಮಾಡ್ತಾನೆ. ಅಣ್ಣ, ಅಂದು ಮಹಾಭಾರತದಲ್ಲಿ ಪಾಂಡವರಿಗೆ ಅಜ್ಞಾತವಾಸ ಬಂದಂತೆ ಈ ಕಲಿಯುಗದಲ್ಲಿ ನಿಮಗೆ ಈ ಸಂಕಷ್ಟ ಒದಗಿ ಬಂದಿದ್ದೇನಲ್ಲ. ಹೂಗಳು ಇರುವ ಜಾಗದಲ್ಲಿ ಮುಳ್ಳುಗಳು ಇರುತ್ತವೆ, ಆದರೆ ನಾವು ಮುಳ್ಳುಗಳ ಮೇಲೆ ಹಾಕಿದ ಬಟ್ಟೆಯನ್ನು ತಾಳ್ಮೆಯಿಂದ ತೆಗೆದಂತೆ ಬದುಕಬೇಕು. ಚೂರು ಅವಸರ ಮಾಡಿದರೆ ಹರಿಯುವುದು ನಮ್ಮ ಬದುಕಿನ ಬಟ್ಟೆ. ಬದುಕಿನಲ್ಲಿ ಬರುವ ಬಿರುಗಾಳಿ ತರಗಲೆಯಂತೆ ಅದನ್ನು ಎದುರಿಸಿ ಮುಂದೆ ಸಾಗುವ ಗರುಡ ಆಗಬೇಕು. ಆವಾಗಲೇ ನಮ್ಮ ಬಾಳು ಗೆಲ್ಲುತ್ತದೆ. ಅತ್ತಿಗೆ, ನಡೆಯಿರಿ ಅತ್ತಿಗೆ, ನಮ್ಮ ಮನೆಯಲ್ಲಿರುವಂತೆ. ಯಾಕೆ, ನಾನು ನಿಮ್ಮ ಮೈದುನಲ್ಲವೇನತ್ತಿಗೆ? ಬೇಡ ಶಶಿ, ಸ್ವಾರ್ಥ ತುಂಬಿದ ಈ ನಾಡಿನಲ್ಲಿ ಬರುವುದಕ್ಕಿಂತ ಈ ಕಾಡಿನಲ್ಲಿರುವುದು ಎಷ್ಟೋ ವಾಸಿ. ನಮ್ಮ ಕಳಂಕ ಕಳೆಯವರೆಗೂ ನಾವು ಮರಳಿ ಬರಲಾರೆವು ಶಶಿ, ಮರಳಿ ಬರಲಾರೆವು. ಹೌದು ಶಶಿ, ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಸಲೇ ಲೇಸು.
ನಮ್ಮನ್ನ ಮತ್ತೆ ಅವ್ರಿಗೆ ಕರಿಬೇಡಪ್ಪ, ನಮ್ಮನ್ನ ದಯವಿಟ್ಟು ಅವ್ರಿಗೆ ಕರಿಬೇಡ. ಅತ್ತಿಗೆ ಆದಷ್ಟು ಬೇಗನೆ ನಮ್ಮ ಅಣ್ಣಂದಿರನ್ನು ಮಟ್ಟ ಹಾಕಿ ಮರಳಿ ನಿಮ್ಮನ್ನು ಮರಳಿ ಕರೆದು ತರುತ್ತೇನೆ. ಯಾವುದಕ್ಕೂ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವಿರಲಿ. ನಾನಿನ್ನು ಬರುತ್ತೇನೆ ಅತ್ತಿಗೆ. ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ, ಆಸೆ ಇಲ್ಲಿ ಬದುಕಿಸುತ್ತದೆ, ಕನಸು ಕಾಣೆ ಬೆಳಕಿಸುತ್ತದೆ, ಮನಸ್ಸು ಚಲಿಸಬೇಡ ದೇವರೇ, ಮನಸ್ಸು ಚಲಿಸಬೇಡ ದೇವರೇ. ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ, ಆಸೆ ಇಲ್ಲಿ ಬದುಕಿಸುತ್ತದೆ, ಕನಸು ಕಾಣೆ ಬೆಳಕಿಸುತ್ತದೆ. ಇಂದು ನನ್ನ ಮನಸ್ಸಿಗೆ ಸಮಾಧಾನ ಆಯಿತು, ಪೀಡೆಗಳು ತೊಲಗಿದವು. ಇನ್ನು ಆ ಮನೆಯಲ್ಲಿ ನಾವಿಬ್ರು ಹಾಯಾಗಿ ಜೀವನ ಕಳಿಬಹುದು. ನಾನೇ ಮಹಾರಾಜ. ಆಹಾ, ಶರತ್, ಅಂದ್ಹಾಗೆ ನೀನ್ ಯಾವಾಗ ಬಂದೆ? ಬರಲೇಬೇಕಲ್ಲ ಸುಧಾ, ಏನು ಮಾಡುವುದು? ಅಂದು ನಿಮ್ಮ ಮನೆಯಲ್ಲಿ ನಮ್ಮ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಯಿತು. ಸೋ ಸಾರಿ ಶರತ್. ನೋಡಿ, ಅದನ್ನೆಲ್ಲ ನೀವು ಮನಸ್ಸಿಗೆ ಹಚ್ಕೋಬೇಡಿ. ನಿಮಗೆ ಮಾಡಿದ ಅವಮಾನಕ್ಕೆ ಅವರನ್ನ ನಾನು ಮನೆ ಬಿಟ್ಟು ಕಾಡಿಗೆ ಕಳಿಸಿದ್ದೇನೆ. ಹೇಗಿದೆ ನನ್ನ ಪ್ಲಾನ್? ಹೌದೇ? ನಿಜವೇ ಸುಧಾ? ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಆ ದ್ರೋಹಿಗಳಿಗೆ ಹಾಗೇ ಆಗಬೇಕು. ಎಲ್ಲಿ ಮುಂದೇನು ಮಾಡಿವೆ ಹೇಳು? ನನ್ನ ಗಂಡನನ್ನ ಇನ್ನು ಮನೆಯಿಂದ ಹೊರಗೆ ಹಾಕಿದ್ರೆ ಆ ಮನೆಯಲ್ಲಿ ನಾವಿಬ್ರು ಹಾಯಾಗಿರಬಹುದು. ಏನಂತೀಯ? ಏ ಬಿಕಾರಿ ಹೆಣ್ಣೆ, ಕನ್ಯೆ ನೀನೆಂದು ಕೈ ಹಿಡಿದು ಕಾಪಾಡಿದರೆ ನನಗೆ ಮೂರ್ತಿ ವ್ಯಾಧಿಯ? ನಿಮ್ಮಿಬ್ಬರು ಈಗಲೇ ಮಟ್ಟ ಹಾಕುತ್ತೇನೆ. ಏ ಬರುತ್ತೋ, ಅವಳ ತಂಟೆಗೆ ಬಂದರೆ ನಿನ್ನನ್ನು ಹೊಟ್ಟಿಲ್ಲ ಅನಿಸಿ ಬಿಡುತ್ತೇನೆ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಏನ? ತಾಳಿ ಕಟ್ಟಿದ ಹೆಂಡತಿಯನ್ನು ನನಗೆ ತಲೆ ಹಿಡಿಯಲು ನನ್ನ ತಲೆಯ ಗೆಡ್ಡೆಲೇ ಬಂಡ, ನಿನ್ನನ್ನು ಈಗಲೇ ಸುಟ್ಟು ಬಿಡುತ್ತೇನೆ. ಅಲ್ಲಿವರೆಗೆ ನಾವಿಬ್ರು ಸುಮ್ಮನೆ ಇರುತ್ತೇವೆ ಅಂತ ನೀನು ತಿಳಿದುಕೊಂಡಿದ್ಯಾ? ನೋಡು, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲಿದ್ರೆ ನಿನ್ನ ಅಣ್ಣ ಅತ್ತಿಗೆಗೆ ಬಂದ ಗತಿ ನಿನಗೂ ಕೂಡ ಬರುತ್ತೆ. ಮೈಂಡೆಡ್. ಏನು? ನನ್ನ ಅಣ್ಣ ಅತ್ತಿಗೆಯರನ್ನು ನೀನು ಕಾಡಿಗೆ ಕಳಿಸಲು ನಾಟಕವಾಡಿದ ವಂಚಕಿ? ನನಗೆ ವಂಚಕಿ ಅಂತ ಹೇಳ್ತೀಯನೋ? ನನ್ನ ದಾರಿಗೆ ಅಡ್ಡ ಬಂದಿದ್ದೇ ಆದ್ರೆ ಅಡ್ಡ ಬಂದವರನ್ನ ಅಡವಿಕೆಗೆ ನಾನು ಈಗಾಗಲೇ ಕಳಿಸಿದ್ದೇನೆ. ಇದ ಮೇಲೆ ನಿನ್ನದೇ ಸರದಿಯೋ? ಏನು? ನನ್ನ ಅಣ್ಣ ಅತ್ತಿಗೆಯವ್ರನ್ನು ನೀನು ಕಾಡಿಗೆ ಕಳಿಸಲು ನಾಟಕವಾಡಿದ್ಯಾ? ಹೌದು, ನಾನು ನಾಟಕ ಆಡಿದ್ದು. ಅದನ್ನೆಲ್ಲ ನಂಬಿದ ನೀನೊಬ್ಬ ಮೂರ್ಖ. ಬರೀ ಮೂರ್ಖ ಅಲ್ಲ ಸುಧಾ, ಶತಮೂರ್ಖ. ಇವನಿಗೆ ತಲೆ ಇದೆ, ಬುದ್ಧಿನೇ ಇಲ್ಲ. Get out, monkey! ಅಯ್ಯೋ ದ್ರೋಹಿಗಳ, ಹಾಲಿನಂತ ನನ್ನ ಸಂಸಾರಕ್ಕೆ ಹುಳಿ ಹಿಂಡಿ ಈಗ ನನ್ನ ಮುಂದೆನೆ ಮೆರೆತಿದ್ದೀರಾ? ನಿಮ್ಮನ್ನು ಈಗಲೇ ಮಟ್ಟ ಹಾಕು ಬಿಡುತ್ತೇನೆ. ಬೇಡ ಬೇಡ ಭರತ್, ಬೇಡ.
ದಯವಿಟ್ಟು ದಯವಿಟ್ಟು ನನ್ನನ್ನೇನು ಮಾಡಬೇಡ. ನೋಡಿ, ಇನ್ಮೇಲೆ ನೀವು ಹೇಗೆ ಹೇಳ್ತೀರೋ ನನ್ನ ಹಾಗೆ ಕೇಳ್ಕೊಂಡು ಬಿದ್ದಿರ್ತೀನಿ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಭರತ್, ನನ್ನನ್ನು ಏನು ಮಾಡಬೇಡ. ನನ್ನನ್ನು ತಪ್ಪನ್ನು ಕ್ಷಮಿಸು. ಇನ್ನು ಮುಂದೆ ಇವಳ ತಂಟೆಗೆ ಬರಲಾರೆ. ನನಗೆ ಪ್ರಾಣ ಭಿಕ್ಷೆ ನೀಡು. ನೀವೇನು ಸತ್ಯ ಹರಿಚಂದ್ರರ? ನೀವು ರಕ್ತ ಬೀಜಸರರು. ನಿಮ್ಮ ನೆತ್ತರ ಭೂಮಿಗೆ ಬಿದ್ದರೆ ಭೂಮಿ ಕೂಡ ನಂಜವಾಗುತ್ತದೆ. ಹಾ, ತೆಗೆದುಕೋ ನನ್ನ ಗುಂಡಿನ ಕಾಣಿಕೆಯನ್ನು. ಅಯ್ಯೋ ಅಯ್ಯೋ ದೇವ್ರೇ, ಈ ಪಾಪಿಗಳ ಮಾತನ್ನ ಕೇಳಿ ನಾನು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿಮಗೆ ಅನ್ನಬಾರದನ್ನ ನಾನು ಅಂದ್ಬಿಟ್ಟೆ. ಏನೇನು ಹೇಳಿದೆ. ದೇವರಂತ ನಿಮಗ ಹಾಕುವ ಪಾಡಬಾರದ ಕೆಟ್ಟ ಮಾತನ್ನ ಹೇಳಿ ಸಂಬಂಧ ಕಟ್ಟಿದ ಪಾಪಿ ಹೆಣ್ಣು ನಾನು. ನಿಮ್ಮ ಸತ್ಯಾಗೋಕೆ ಯಾವುದೇ ಕಾರಣಕ್ಕೂ ನನಗೆ ಯೋಗ್ಯತೆ ಇಲ್ಲ. ನನಗೆ ಯೋಗ್ಯತೆ ಇಲ್ಲ. ನಾನು ಬದುಕಬಾರ್ದ್ರಿ. ನಾನು ಬದುಕಬಾರ್ದು. ಅಮ್ಮ, ಅಯ್ಯೋ ಎಲ್ಲರೂ ಹೋಗ್ಗಾಯವನಡ. ಏನ್ರಿ ಹಣೆ ಬರ ಸರಿ ಇಲ್ಲ ಅಂತಂದ್ರ ಹಗ್ಗ ಕೂಡ ಹಾವಕ್ಕೈತಿ ಅಂತಾರಲ್ರಿ, ಹಂಗಾಗ್ಬಿಟ್ಟೈತ್ರಿ ನನ್ನ ಹಣೆ ಬಾರ. ಹಂಗಾಗ್ಬಿಟ್ಟೈತಿ. ಏನು ಮಾಡ್ಬೇಕ್ರಿ? ನಾನು ಈ ಊರಿಗೆ ಬಂದು ಚಲೋ ಹೊತ್ನಂಗೆ ಪಾನಿಪುರಿ ವ್ಯಾಪಾರ ಮಾಡ್ಬೇಕಂತ ಬಂದೆ. ವ್ಯಾಪಾರನ ಹದಿಗೆಟ್ಟು ಹೈದ್ರಾಬಾದ್ ಆಗಿ ಹೋತು. ಅಷ್ಟ ಅಲ್ರಿ, ಆ ಬೆರಿಕ್ ಹೆಣ್ಣು ಇದು ಸಿರಿಯಿಂದ ಬೆನ್ನತ್ತಿ ಇದ್ದು ಬಿದ್ದು ರೊಕ್ಕನು ಹಾಳು ಮಾಡ್ಕೊಂಡು ಹಾಳು ತಿತ್ತಿ ಬಿಟ್ರಿ. ಅಷ್ಟ ಅಲ್ರಿ, ಇದ್ದು ಬಿದ್ದು ರೊಕ್ಕ ತಗೊಂಡು ಅಕ್ಕಿ ನೆಣಕ್ ಬಡದು ಆ ರೊಕ್ಕ ತಗೊಂಡು ಆ ಸೋಮಾರಿ ಸಿದ್ದಕ್ಕೆ ಬಡದು ಆ ಬದ್ಮಾಸ್ ಅಕ್ಕಿಯಿಂದ ಬೆನ್ನ ಹತ್ತಿ ನನ್ನ ಹಿಂಗ ತಿಂದ ಮಂಗ್ಯಾನಂಗೆ ಮಾಡಿ ಇಟ್ಬಿಟ್ರಿ. ಮಂಗ್ಯಾನಂಗೆ ಮಾಡಿ ಇಟ್ಬಿಟ್ರು. ಸತ್ತರಿಕಿ ಎಲ್ಲಿಗೆ ಬಂತ್ರಿ ನನ್ನ ಬಾಳೆವು? ಬಡ್ಡಿ ಅಂತ ತಿರ್ಗಾಡಿ ಚಡ್ಡಿ ಹರ್ಕಂಡೆ. ಇನ್ನ ಗಿಡ್ಡಿಯಿಂದ ಉಚ್ನ ತಿರುಗಿ ಬಸ್ ಸ್ಟ್ಯಾಂಡ್ ಮುಂದೆ ಗಿಡ ಕಂಡು ಇಲ್ಲಂಗೆ ಆತು ನನ್ನ ಬಾಳೆವು. ಒಟ್ಟ ನಾನು ಟೈಮ ಸರಿಲ್ಲ ಅಂತೀನಿ ರೀ, ಟೈಮ ಸರಿಲ್ಲ ಅಂತೀನಿ. ಆ ಮಾಟಗಾರ ಹೆಣ್ಣು ಮದುವೆ ಆಗಿ ಮೊದಲ ರಾತ್ರಿ ಸಾಯಕ್ಕಿಂತ ಸನ್ಯಾಸಿ ಆಗಿ ಕಪ್ಪತ್ ಗುಡ್ಡ ಸೇರದ ಬೇಸೈತಿ. ಯಾಕಪ್ಪ ಸೀನಪ್ಪವ ನೋಡ ನಿಂತೊಂದ ಮೂನಿ ಪೇಚಾಡಕಚ್ಚಿ ಅಲ್ಲ. ಕೊಟ್ಲಾ ನಿನಗೆ ಅಕ್ಕಿನ ಕೈ? ಆಕಿ ನನಗೂ ಕೊಟ್ಲು, ನಿನಗೂ ಇಟ್ಲು ಗೂಟ. ಏನ್ ಮಾಡ್ತೀರಿ? ಆಕಿ ಸಿರಿ ಹಾಕಿದ್ಲು ನನಗೆ ಬರೀ ನಾನು ಆದ್ಯ ನಾಯಿ ಮರಿ. ಯಾಕೆ ನಮ್ಮನಿ ಪೇಚಾಡ್ತಿದಿ? ನೋಡು, ಬ್ಯಾಡ್ ಅಂದ್ರು ನೀನು ಅಕ್ಕಿಯಿಂದ ಬೆನ್ನತ್ತಿ ಕಾಲನ್ ಚಪ್ಪಲ್ ಹರ್ಕೊಂಡಿ. ಈಗ ಹೊಡೆದೆಣ್ಣಿ ಹೊಡ್ಕೊಂಡು ಎರಡು ಕೈಲಿ ಬಾಯಿ ಹಚ್ಚಿ ಒಯ್ಕೋ. ಏನು ಹೇಳ್ತಲ್ತಮ್ಮ, ಅಗ್ದಿ ಬರಬ್ಬರಿ ಕಟ್ಟಿ ಆಯ್ತು ನೋಡು. ಅದೇನ ಅಂತಾರಲ್ಲ, ಗಾಡಿಯಿಂದ ಹೋದ್ರ ಧೂಳು, ಹುಡುಗಿಂದ ಹೋದ್ರ ಗೋಳು. ರೊಕ್ಕಿರತ್ರ ಅಂತಾರ ಮಾವ ಮಾವ ಮಾವ. ಕೆಲಸ ಮುಗಿಯತನ ತಿನ್ನಿಸ್ತಾರಿರೋಣ ಬೇವ. ನೀವೇನು ಹೇಳ್ತಿರಲ್ರಿ ಶೆಟ್ರ? ಕರೆ ಮಾತ. ಯಾಕಂದ್ರ ರೊಕ್ಕಿದ್ದ ಕಡೆ ಜನ, ಸಕ್ರಿದ್ದ ಕಡೆ ನೊಣ. ಹಿಂಗಾಗ್ಬಿಟ್ಟೈತ್ರಿ ಈ ಬಾಳೆವ್, ಹಿಂಗಾಗ್ಬಿಟ್ಟೈತಿ. ಇಬ್ರು ಸೇರಿ ನೋಡ್ರಿ, ನಿಮ್ಗೂ ಕೈ ಕೊಟ್ಟಾಳ,
ನನಗ ಕೈ ಕೊಟ್ಟಾಳ. ಇಬ್ರು ಸೇರಿ ಬೆಂಗಳೂರು ಕಡೆಗೆ ಹೋಗಿ ಅಲ್ಲೇ ಒಂದು ಚಂದನ ಹುಡುಗಿ ಮದುವೆ ಆಗಿ ನೀವೊಂದು ಚಂದನ ಮುದುಕಿ ಮದುವೆ ಆಗಿ ಹತ್ತಿಂದ ಹತ್ತಾಗ ಊಟಿಗೆ ಹೋಗಿ ಓಟಿ ಮಾಡಿ ಬಂದ್ಬಿಡೋಣ. ಹೆಂಗೈತ್ರಿ ನನ್ನ ಪ್ಲಾನ್? ಅಗ್ದಿ ಬರಬ್ಬರೇ ಐತಿ ನೋಡಪ್ಪ. ಊರ್ ಬಿಟ್ರ ನಾವು ಉದ್ದಾರ ಆಗದ ಮೊದ್ಲಿನ ಜಾಗ ಖಾಲಿ ಮಾಡಿಬಿಡೋ ನೋಡಿ. ಅಲ್ರಿ ಇಷ್ಟ್ಯಾಕೆ ಪೇಚಾಡಕತ್ತೀರಿ? ತಡ್ರಿ ಬರ್ರಿ ನಮ್ಮ ತವರಪ್ಪ ಅಂಗಡಿಗೆ ಹೋಗಿ ಒಂದು ಕಪ್ ಟೀ ಅರ ಕುಡ್ದು ಬರೋಣ. ನನಗೆ ಚಾ ಬ್ಯಾಡು ಮರೆಯ, ಒಂದ್ ತೊಟ್ಟು ವಿಷಯ ಇದ್ರು ಕೊಟ್ಬಿಡು, ಕುಡ್ದು ಇಲ್ಲೇ ಸತ್ತ ಹೋಗ್ಬಿಡ್ತೀನಿ. ಎಂತ ಮಾತು ಮಾತಾಡ್ತೀಯೋ ಮಾರಯ್ಯ? ಆ ಹುಡಿ ಕೈ ಕೊಟ್ಟಾಳಂತಂದು ನೀ ಸಾಯ್ತೀಯ? ಎದ್ದು ಬೇಕು, ಎದ್ದು ಜಯಿಸಬೇಕು ಅಂತಂದು ನಮ್ಮ ಹಿರಿಯರು ಹೇಳಿಲ್ಲನ? ನಾ ಇಲ್ಲ ಇಲ್ಲ ಹೆಂಗ ನೋಡು ಗುಂಟ್ಕಲ್ ಇದ್ದಂಗ ಆದಿ ಬಿಡಪ್ಪ, ನೀ ಗುಂಡ್ಕಲ್ ಇದ್ದಂಗ ಅದಿದಿ. ಏನ್ ಮಾಡೋಕು, ಆಕಿನ ಮರಿಬೇಕಂದ್ರ ಮರ್ಯಾದಾಗೋದು. ಹೊಲಕ್ಕೆ ಹೋದ್ರು ಬಂದಂಗ ಹಾಕಳ, ಮನೆಗೆ ಬಂದ್ರು ಬಂದಂಗ ಹಾಕಳ, ಇಲ್ಲೇ ಕಣ್ ಮುಂದ ಕುಂದಂಗ ಹಾಕಳ. ಎಲ್ಲೇ ನೋಡಿದ್ರು ಆಕಿನ ನೆನ್ಪರಾಕತ್ತಾಳ, ನನಗ ಆಕಿನ ನೆನ್ಪರಾಕತ್ತಾಳ. ನೋಡು, ನೀ ಅಕ್ಕಿನ ಮರಿಬೇಕು, ಹೌದಲ್ಲ? ಹೌದೌದು. ಒಂದು ಕೆಲಸ ಮಾಡು, ನೀ ಅಕ್ಕಿನ ಮರಿಬೇಕಂದ್ರ ನನ್ನ ಹತ್ರ ಒಂದು ತೀರ್ಥ ಐತಿ, ಅದನ್ನ ತಗೊಂಡು ಬಿಟ್ಟೆ ಅಂದ್ರ ಎಲ್ಲ ಬರೋಬ್ಬರಿ ಆಗುತ್ತ. ಹೆಂಗಂತಿ? ಮೊದ್ಲು ಕೊಡು ಮರ್ಯ, ನಿನ್ಗೆ ಪುಣ್ಯ ಬರ್ತೈತಿ. ಹೋಗೋ ಇದನ್ನ ಕುಡಿ. ಸರ್ವ ರೋಗಕ್ಕೂ ಸರಾಯಿ ಮದ್ದು ಅಂತ. ಇದನ್ನೇನ್ರ ನೀವು ಒಳಗೆ ಹಾಕ್ಕೊಂಡೆ ಅಂದ್ರ ಅಕ್ಕಿ ಅಲ್ಲಿಂದಲ್ಲೇ ತನ್ನಿಂತಾನ ಹೊರಗೆ ಜಟಾವ್. ಹೆಂಗೈತಿ? ಹೌ ಅಗದಿ ಬರಬ್ಬರಿ ಐತಿ ನೋಡ್ರಿ. ಒಂದ ಪ್ಯಾಕಿಗೆ ಕಣ್ಣ ತೆಲ ಮೇಲೆ ಆದಂಗ ಹಾಕಂತಾವ್. ನೋಡು ಹೆಂಗೈತಪ್ಪ ನಮ್ದು ಔಷಧ. ಅಗದಿ ಬರಬ್ಬರಿ ನೋಡಿಲ್ಲ, ಒಂದು ಪೆಗ್ಗ ನಾವು ಹೊಡೆದ ಗಟ್ಲೆ ಪ್ರತಿ ಮಣ್ಣು ತರ ಕುಣಿತ ಬಂದಂಗ ಹಾಕದೈತಿ ನೋಡಲ್ಲ. ಬಾ ಸಿರಿ ಬಾ. ಅಂತೂ ಇಂತೂ ಲಗ್ನ ಅಂತೂ ಆತ. ನಮ್ಮ SK ಡಾಕ್ಟರ್ ಎತ್ಲ ಮನಿ ಯರಪ್ಪಣ್ಣರ, ಮ್ಯಾಗಲ ಮನಿಯರ, ಕೇಶಿ ಮಾಸ್ತರ್ ಇವರೆಲ್ಲ ಕೂಡಿ ನಮ್ಮಿಬ್ಬರದು ಮದುವೆ ಅಂತೂ ಮಾಡಿದ್ರ. ಬಾ ಎಲ್ಲ ಓಡಾಳ ಹುಡುಗರನ್ನ ಬಿಟ್ಟು ಚಂದಾಗ ಬಾಳೆ ಮಾಡೋಣ. ಬಾ ನಡಿ, ನಾವು ಬಾಳೆ ಮಾಡೋದನ್ನ ಮುಂದೆ ಫೇಸ್ಬುಕ್ಕಿಗೆ ಯೂಟ್ಯೂಬಿಗೆ ಹಾಕಾಕತ್ತಿ. ನಡಿ ಹಂಗಾರ ಒಂದು ಒಗದರ ಹೋಗಿಲ್ಲ, 3 ತಿಂಗಳಿಗೊಂದು 6 ತಿಂಗಳಿಗೊಂದು ಮಾಸ್ತರ್ ಹಿಡಿದಾರ ಪಾಟ್ನ. ಹೊರ ಹುಡುಗಿ ಬಿಡಿದರ್ ಬೇಡ ನೋಡಕ, ಹೊರ ಹುಡುಗಿ ಬಿಡಿದರ್ ಬೇಡ ನೋಡಕ, ಒಬ್ಬಳೆ ಲಾಜಿನಾಗ ಮಸ್ತಿ ಮಾಡಕ. ಬಾಬಾರೆ ಬಾಳಣ್ಣ ಸಂಜಾತಿ, ಬಾಬಾರೆ ಬಾಳಣ್ಣ ಸಂಪ್ರೀತಿ, ಬಾಬಾರೆ ಬಾಳಣ್ಣ ಸಂಜಾತಿ, ಬಾಬಾರೆ ಬಾಳಣ್ಣ ಸಂಪ್ರೀತಿ. ನಾನಿನ್ನು ಮೆಚ್ಚಿಕೊಂಡೆ
ನನ್ನ ತಪ್ಪಿಕೊಂಡೆ ನಿನ್ನ ಮೆಚ್ಚಿಕೊಂಡೆ ನನ್ನ ತಪ್ಪಿಕೊಂಡೆ ಬಾರದೆ ಬೇಗ ಬಾ ಬಾರೆ ಬಾ ಬಾರೆ ಬಾ ಲಾ 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 ಈರ ಈರ ಏನಿ ಮಾತ್ರಿದ ಅಗದಿ ಬಸ್ಟ್ ಐತ್ ನೋಡು ನಮ್ಮ ಎಣ್ಣೆ ಹಂಗಪ್ಪ ಹೊಡೋದ್ ಗಟ್ಲೆ ರತಿ ಮಣ್ಣು ಮಾತಾರ ಕಣ್ಣು ಮುಂದ ಕುಣ್ದಂಗಾತ್ ನೋಡು ಕಣ್ಣು ಮುಂದೆ ಕುಣ್ದಂಗಾತ ಪಕ್ಕ ರತಿ ಮನ್ ಮಾತಾರ ಅವ್ರ ಲೇ ಇರ ನಾವು ರತಿ ಮನ್ಮತ್ರ ಅಲ್ಲಲ್ಲಿ ಸಿರಿ ಮತ್ತು ಸಿದ್ಧ ನೀವು ಏನ ಹೇಳಿ ನಾ ನಂಬಲ್ಲ ಅಂದ್ರೆ ನಂಬಲ್ಲ ಅಯ್ಯೋ ರತಿ ಮಣ್ಣು ಮಾತ್ರ ಹೌದು ರತಿ ಮಣ್ಣು ಮಾತ್ರ ಹೌದು ರತಿ ಮನ್ ಮಾತ್ರ ಕಣ್ಣಂಗ ಹಾಕಿರೋಡಪ್ಪ ಲೇ ಈರ ಮುಂಜಾನೆ ಅದ ಬೆಳಿಗ್ಗೆ 6 ಗಂಟೆ ಸುಮಾರನ ಎಣ್ಣೆ ಹೊಡೆದ ರೋಡನಾಗ ಎಗರಾಡಕತ್ತೀರೇನ್ಲಿ ಸ್ವಲ್ಪ ಕಣ್ಣು ಬಿಟ್ರ ನೋಡ್ರು ನಿಮ್ಮ ಯಾರದವ್ರ ನಾವ ಸಿರಿ ಸಿದ್ಧ ಬಂದಿರೋದ ಎಲ್ಲ ಈ ಸಿರಿ ಸಲುವಾಗಿ ಅಲ್ಲಿ ಈ ಪರಿಸ್ಥಿತಿ ಆಗಿದ್ದ ಆಕೆ ಏನ್ ಮಾಡಿದ್ರಪ್ಪ ನಿಮಗ ಇನ್ನು ಏನ್ ಮಾಡೋಕಪ್ಪ ಸಿದ್ಧ ನಮಗ ನಮ್ಮ ಕೂಟಾಗ ಪ್ರೀತಿ ನಾಟಕ ಮಾಡಿ ಎಲ್ಲ ಹಳ್ಳ ಹಿಡಿಸಿ ಮಣಿ ಕಡೆ ಹೊಲ ಮನೆ ಮಾರ್ಚ್ ಕಳ್ಸಂಗ್ ಮಾಡಿಬಿಟ್ಟಾಳೆ ಎಲ್ಲ ಹೋಗಲಿ ಬಿಡ್ರಪ್ಪ ನೀವಿಬ್ರು ಅಣ್ಣಂದ್ರ ಸೇರಿ ಈಕಿಗೆ ಆಶೀರ್ವಾದ ಮಾಡಿಬಿಡ್ರಿ ಅಲ್ರೇ ನಾ ಏನ್ ಮಾಡ್ಲಿ ನಾವೆಷ್ಟು ಬೇಡ 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 ಅಂದ್ರೆ ಬೆನ್ ಹತ್ತಿ ಹಂಗ ಲವ್ ಮಾಡಿದ್ರಿ ಈ ನೋಡಿದ್ರ ನನಗ ಬೈಯಾಕತ್ರಿ ನಾ ಇಬ್ರು ಕರೆನ ಐತಿ ಬಿಡುವ ನೀ ಹೇಳ್ದಂಗ ನಾವು ಕೇಳಿದ್ರ ಈ ನಮೂನಿ ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತಿದ್ದಿಲ್ಲ ನಿನ್ನಿಂದ ಬಿದ್ದ ಈ ನಮೂನಿ ಆದಿವಿ ಏ 10 ಮಕ್ಕಳನ್ನ ಚಂದಾಗಿ ಹಡದು ಚಂದಾಗಿ ಸಂಸಾರ ಮಾಡಂತಂದು ಆಶೀರ್ವಾದ ಮಾಡ್ತೀನಿ ಕರ್ಕೊಂಡು ಹೋಗ್ಲಿಲ್ಲ ಏ ಸಿದ್ಧಾ ಏನು ಸಿರಿಯವ್ವ ನೋಡು ನಿನ್ನ ಸನೇಕ ನಾ ಬರಂಗಿಲ್ಲ ನನ್ನ ಸನೇಕ ನೀ ಬರ್ಬೇಡ ಮಾತ್ಲಿಲಿಂದ ಗಾಡಿ ಚಲೋ ಮಾಡಿ ಕಪ್ಪತ್ತು ಗುಡಕ್ಕೆ ಹೊಕ್ಕಿರೋ ಎಲ್ಲೆಲ್ಲಿ ಹೊಕ್ಕಿರೋ ಹೋಗಿ ಹೆಂಗೆ ತಿಳಿದ ಹಂಗೆ ಮಾಡ್ಕೊಂಡು ಏನೇನೋ ಮಾಡಿ ಮಕ್ಕಳು ಮಾಡ್ಕೊಂಡು ಚಂದಾಗಿರ್ರಿ ಏ ಸಿದ್ದಣ್ಣ ಹಂಗೂ ಹಿಂಗೂ ಅಂತ ನಮಗೆ ಕೈ ಕೊಟ್ಟು ತೊಗೊಂಡಂತ ಒಂಟಿ ಹೋಗತ್ತ ಹೊಕ್ಕಿದಿ ಚಂದಾಗಿ ಒಂದು ಸ್ವಲ್ಪ ಒಡಪಿಟ್ಟು ಹೆಸರ ಹೇಳು ತಮ್ಮ ಯಾರು ಬೇಡ ಅಂತಾರು ಹಿರಣ್ಣಾಶಿನಪ್ಪ ಹೇಳ್ತೀನಿ ಕೇಳ್ರಿ ಹೇಳ ಹಕ್ಕ್ಯಾಗ ಸೆಗಣಿ ಎಲ್ಲೈತಿ ಗೋಡ್ಯಾಗ ತಗಣಿ ಇಲ್ಲ ತಿಕ್ಕಿ ನೋಡಂದ್ರ ನೆಕಿ ನೋಡ್ತಾಳ ನಾನು ಎಂತ ಸಿರಿ ಯಾವಾಗ ತಿಕ್ಕಿದ್ಲೇ ಸಿದ್ಧ ಒಂದ್ ಯಾಕಾಗ ಬಂದಾಗ ಬೇ ಸರಿಯವ್ವ ಈ ಸೋಮಾರಿ ಸಿದ್ದಂದು ಹಾಕಿ ಹೇಳು ಒಡಪು ಇವನ್ ಹೇಳೆ ಹ್ಮ್ ಕಟ್ಟಿ ರೊಟ್ಟಿ ಕಾರ್ಯಾಳ ಹಿಂಡಿ ಕಟ್ಕೊಂಡು ಹೋಗ್ಕಂದ್ರ ಶಟ್ಕೊಂಡು ಹೋಗ್ಕನ ಸುಡಗಾಡ ಸಿದ್ದೆ ಬಪ್ಪರೆ ಬಪ್ಪ ಏ ಬರಿಸಿ ಬಂತು ನೀ ಹೇಳಿದ್ದು ಮನಿಸಿ ಬಂತ ಸಿದಣ ನೋಡಪ್ಪ ಜಿಟ್ಟಿ ಮಳಿ ಒಂದು ಬರಾಕತ್ತೈತಿ ತಂಪೊಂದು ಆಗಾಕತ್ತೈತಿ ರೋಡ್ನ್ಯಾಗ ನಿಂತು ನೀ ಟೈಮ್ ಪಾಸ್ ಮಾಡುವಂಥ ಅವಶ್ಯಕತೆ ಇಲ್ಲ ತಮ್ಮ ಮನೆಗೆ ಹೋಗಿ ಬೆಚ್ಚನ ಕೌದ್ಯಾಗ ಬೆಚ್ಚಗೆ ಹೊಚ್ಕೊಂಡು ಮಕ್ಕೊಂಡು ಹೋದ ಮಕ್ಕಳಕ್ಕ ಒಲೆ ರೋಡ್ ನಿಂತು ಅದ್ರ ಮಾಡಿ ಆಯ್ತು ಬಿಡು ಹೋಗಿವಿ ನಮ್ಮ ದುರ್ಗಾದೇವಿ ಕಮಿಟಿ ಅವರು ಮಾಲಿಂಗೇಶ್ವರ ಕಮಿಟಿ ಅವರು ಶಿವಲಾಲ್ ಕಮಿಟಿ ಅವರು ಹಾಸಿಗೆ ಕೊಡ್ಸ್ಯಾರ ಮಾಡಿ ಒಂದೊಂದು ಕೊಡಿಸ್ಯಾರ ಒಂದೊಂದು ಮಾಡ್ಸ್ಯಾರ ಮುಂದೆ ನಿಂತ್ಕೊಂಡು ಮಾಡ್ಸ್ಯಾರ ಅದನ್ನ ಮಾಡ್ಕೊಂಡು ಹೋಗಿ ಕೇಳಿಲ್ಲ ಹೇಳ್ತಾಳ ಅವ್ರ ಗಸಗಸ ಮಾಡಿರತ್ತ ಇವ್ ಮಾಡ್ಲಕ್ಕ ಏನೋ ಮಾಡ್ಬೇಕತ್ ಮಾಡ್ರೋ ನಿಮ್ಮ ಮಾವಿಗೆ ನೋಡಪ್ಪ ಮಾಡೋದ್ ಮಾಡ್ತಿ ಚಂದಂಗ ಮಾಡೋದು ಏನಂತ ಶಾಸ್ತ್ರ ಅಂತಾರಲ್ಲ ಹೆಂಗೆ ಮಾಡಿದ್ರೆ ಹೆಂಗೆ ಅಂತಾರಲ್ಲ ಫಸ್ಟ್ ನೈಟ್ಲಿ ಮಬ್ಬ ಅದನ್ನ ಹೇಳಕತ್ತಿದ್ ನಾನು ಇವ್ರು ಕೂಡ ಹಿಂಗ ನಿಂದಿರ್ತೀಯ ಏನ ನಮ್ಮ ಹನಿಮೂನಕ್ ಹೋಗೋಣ ಯವ್ವ ಕಳ್ಳಿ ಬರ್ರಿ ತಡ ಯಾಕೆ ಮಾಡೋದು ಹನಿಮೂನ್ಗೆ ಹೋಗೋಣ ಬರ್ಲಿ ಕಾಟಕ್ ಹೂವಪ್ಪ ಹಾಕ್ ಹತ್ತ ಹೊಡಿ 9 ಭೂಮಿಯ ಹಾಸಿಗೆ ಗಗನ ವಿಭದಿಗೆ ಕಲ್ತು ಬಡಿದ್ದಿ ಬಡಬಡಿಗೆ